ಸಲುವಾಗಿ ನಾವು ಕನ್ನಡ ಮೂವಿ ನೋಡೋದಕ್ಕಂತ ಇಲ್ಲೆಲ್ಲ ಸೇರಿದ್ದು. ಅದಾದ್ಮೇಲೆ ಇವಾಗ ನಮ್ಮ ಉಪೇಂದ್ರ ಅವರ ಮೂವಿ ನೋಡೋದಕ್ಕೆ ನಾವೆಲ್ಲರೂ ಬಂದು ಸೇರ್ಕೊಂಡಿದೀವಿ. ಮತ್ತೆ ಇಲ್ಲಿರೋರೆಲ್ಲ ದಡ್ರು ಅಂತ ಒಪ್ಕೊಂಡ್ಬಿಟ್ಟಿದಾರಪ್ಪ. ಆಕ್ಚುಲಿ ಉಪೇಂದ್ರ ಅವ್ರು ಮುಂಚೆನೆ ಹೇಳ್ಬಿಟ್ಟಿದ್ದಾರೆ, ಬುದ್ಧಿವಂತರಾಗಿದ್ರೆ ಈ ಸಿನಿಮಾ ನೋಡಕ್ ಬರ್ಬೇಡಿ ಅಂತ. ಸೊ ನಾವು ಬುದ್ಧಿವಂತರಾಗಿರೋದಕ್ಕೆ ನಾವು ದಡ್ರು ಅಂತ ಒಪ್ಕೊಂಡಿದೀವಿ. ಫಸ್ಟ್ ಪಾರ್ಟ್ ಬಿಟ್ಟ ಹೇಳಿದ್ರು ಬುದ್ಧಿವಂತರಿಗೆ ಮಾತ್ರ ಅಂತ, ಈಗ ದಡ್ಡರಿಗೆ ಮಾತ್ರ ಅಂತ ಬಿಟ್ಟಿದ್ದಾರೆ. ನೋಡ್ಬೇಕು ಬುದ್ಧಿವಂತರು ದಡ್ಡರು ಮತ್ತೆ ಅದು ಯಾರ್ಯಾರು ಏನೇನ್ ತರ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ನೋಡ್ಬೇಕು ಈಗ ಅಷ್ಟೇ. ಈಗಾಗಲೇ ಕರ್ನಾಟಕದಲ್ಲಿ ತುಂಬಾ ಜನ ತಲೆ ಹುಳ ಬಿಟ್ಕೊಂಡಿದ್ದಾರೆ. ಇಲ್ಲಿ ನಾವು 2 ದಿನ ಆದ್ಮೇಲೆ ಬಿಟ್ಟು ಕಳ್ತಿದೀವಿ. ನೋಡೋಣ ಹೇಗಿರುತ್ತೆ, ಹೇಗ್ ಹುಳ ಬಿಟ್ಟಿದ್ದಾರೆ ಅಂತ ಬಂದು ಅಪ್ಡೇಟ್ ಮಾಡ್ತೀವಿ. ತುಂಬಾ ದಿನ ಆದ್ಮೇಲೆ ಒಂದು ಉಪೇಂದ್ರದು ಒಂದು ಮೂವಿ ರಿಲೀಸ್ ಆಗ್ತಾ ಇದೆ. ನಾವು ಉಪೇಂದ್ರ ಮನೆ ಹತ್ರನೇ ಇರೋದು. ಉಪೇಂದ್ರ ಮನೆ ಹತ್ರನೇ ಇರೋದು. ಉಪೇಂದ್ರ ಮೀಟು ಮಾಡಿದೀವಿ ಸುಮಾರು ಕೇಳೋಣ ಅಂತ ಇತ್ತು. ಆದ್ರೆ ಒಂದು ಕ್ಷಣಕ್ಕೆ ನಾನೇ ಒಂದ್ ಸ್ವಲ್ಪ ಮುಂಟಾಗ್ಬಿಟ್ಟೆ. ಏನ್ ಕೇಳ್ಬೇಕಂತ, ಯಾಕಂದ್ರೆ ನನ್ನ ತಲೆನಲ್ಲೇ ಓಡ್ತಾ ಇತ್ತು ಸ್ವಲ್ಪ